ನಮಸ್ಕಾರ. ಚುನಾವಣೆಯ ಫಲಿತಾಂಶಗಳು ಅಂದ್ರೆ ಅವು ಕೇವಲ ಅಂಕಿ ಸಂಖ್ಯೆಗಳಲ್ಲ, ಅವು ಜನರ ಭಾವನೆಗಳ ನೇರ ಪ್ರಸಾರ. ಇವತ್ತು ನಾವು ಚನ್ನಗಿರಿ ಕ್ಷೇತ್ರದ ಜನರ ತೀರ್ಪನ್ನ ಬರೀ ವಿಶ್ಲೇಷಣೆ ಮಾಡೋದು ಮಾತ್ರ ಅಲ್ಲ, ಅವರ ಆಶಯಗಳನ್ನ, ಅವರ ನಿರೀಕ್ಷೆಗಳನ್ನ ಅರ್ಥ ಮಾಡ್ಕೊಳ್ಳೋಕ್ ಪ್ರಯತ್ನಿಸೋಣ. ನಮ್ಮ ಈ ಇಡೀ ವಿಶ್ಲೇಷಣೆಯಲ್ಲಿ ಮೊದಲು ಚನ್ನಗಿರಿಯ ನೆಲದ ಗುಣ, ಅಲ್ಲಿನ ಜನರ ಮನಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ಳೋಣ. ಆಮೇಲೆ 2023ರ ತೀರ್ಪಿನ ಆಳಕ್ಕೆ ಇಳಿದು ಯಾಕೆ ಈ ಬದಲಾವಣೆ ಆಯ್ತು ಅಂತ ಕಾರಣಗಳನ್ನ ಹುಡುಕೋಣ. ಜನರ ಧ್ವನಿಗೆ ಕಿವಿಯಾಗಿ ಕೊನೆಗೆ ಭವಿಷ್ಯದ ಆಡಳಿತಕ್ಕೆ ಒಂದು ಸ್ಪಷ್ಟವಾದ ದಾರಿಯನ್ನ ಹೇಗೆ ರೂಪಿಸಬಹುದು ಅಂತ ನೋಡೋಣ. ನೋಡಿ, ಯಾವುದೇ ಕ್ಷೇತ್ರದ ರಾಜಕೀಯವನ್ನ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಮೊದಲು ನಾವು ಅಲ್ಲಿನ ನೆಲ, ಜಲ ಮತ್ತು ಜನರನ್ನ ಅರ್ಥ ಮಾಡ್ಕೊಳ್ಬೇಕು. ಅದು ಬಹಳ ಮುಖ್ಯ. ಬನ್ನಿ, ಮೊದಲು ಚನ್ನಗಿರಿಯ ಹೃದಯ ಬಡಿತ ಹೇಗಿದೆ ಅಂತ ನೋಡೋಣ. ಕರ್ನಾಟಕದ ಹೃದಯ ಭಾಗ ಅಂತಲೇ ಹೇಳಬಹುದು ಆ ದಾವಣಗೆರೆ ಜಿಲ್ಲೆಯಲ್ಲಿರೋ ಚನ್ನಗಿರಿ. ಇದು ಕೇವಲ ಒಂದು ವಿಧಾನಸಭಾ ಕ್ಷೇತ್ರ ಅಲ್ಲ, ಇದು ತನ್ನದೇ ಆದ ಒಂದು ರಾಜಕೀಯ ಮತ್ತು ಸಾಮಾಜಿಕ ಇತಿಹಾಸವನ್ನು ಹೊಂದಿರೋ ಒಂದು ಜೀವಂತ ಪ್ರದೇಶ. ಚನ್ನಗಿರಿಯ ಆತ್ಮ ಇರೋದೇ ಅದರ ಕೃಷಿ ಭೂಮಿಯಲ್ಲಿ. ಯೋಚನೆ ಮಾಡಿ, ಇಲ್ಲಿ 80%ಕ್ಕಿಂತ ಹೆಚ್ಚು ಜನ ಹಳ್ಳಿಗಳಲ್ಲೇ ವಾಸ ಮಾಡ್ತಾರೆ. ಅವರ ಬದುಕು, ಅವರ ಹಬ್ಬ ಹರಿದಿನ, ಅವರ ಚಿಂತೆ ಎಲ್ಲವೂ ಮಳೆ, ಬೆಳೆ ಮತ್ತು ಮಾರುಕಟ್ಟೆಯ ಸುತ್ತಾನೇ ಗಿರಿಕಿ ಹೊಡೆಯುತ್ತೆ. ಈ ಸಂಖ್ಯೆಯನ್ನ ಸ್ವಲ್ಪ ಗಮನವಿಟ್ಟು ನೋಡಿ. 2018ಕ್ಕೆ ಹೋಲಿಸಿದ್ರೆ 2023ರಲ್ಲಿ ಮತದಾನದ ಪ್ರಮಾಣ ಹೆಚ್ಚಾಗಿದೆ. ಸುಮಾರು 80.55ರಿಂದ 83.40. ಇದು ಕೇವಲ ಒಂದು ಅಂಕಿಅಂಶ ಅಲ್ಲ. ಯಾವಾಗ ಜನ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದು ಮತ ಹಾಕ್ತಾರೋ ಆಗ ಏನೋ ಒಂದು ಬದಲಾವಣೆ ಬೇಕು ಅಂತ ಬಯಸ್ತಿದ್ದಾರೆ ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸರಿ, ಈಗ ನಾವು ನೇರವಾಗಿ ವಿಷಯಕ್ಕೆ ಬರೋಣ. 2023ಯ ಜನಾದೇಶ. ಈ ಸಂಖ್ಯೆಗಳು ಕೇವಲ ಒಂದು ಫಲಿತಾಂಶ ಅಲ್ಲ, ಇದು ಚನ್ನಗಿರಿಯ ಜನರು ಕೊಟ್ಟಿರುವ ಒಂದು ಸ್ಪಷ್ಟವಾದ ಸಂದೇಶ. 2018 ಮತ್ತು 2023ರ ಫಲಿತಾಂಶಗಳ ನಡುವಿನ ವ್ಯತ್ಯಾಸವನ್ನೊಮ್ಮೆ ನೋಡಿ. 2018ರಲ್ಲಿ ಒಂದು ಪಕ್ಷ 25,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆದ್ದಿತ್ತು. ಆದರೆ 2023ರಲ್ಲಿ ಅದೇ ಪಕ್ಷ 3ನೇ ಸ್ಥಾನಕ್ಕೆ ಹೋಗಿದೆ. ಇದು ಎಂಥ ನಾಟಕೀಯ ಬದಲಾವಣೆ ಅಲ್ವಾ? ಇದು ಕೇವಲ ಒಂದು ಸೋಲಲ್ಲ, ಇದೊಂದು ರಾಜಕೀಯ ಭೂಕಂಪ. -33.78%. ಈ ಒಂದೇ ಒಂದು ಸಂಖ್ಯೆ ಇಡೀ ಚುನಾವಣೆಯ ಕಥೆಯನ್ನ ಹೇಳಿಬಿಡುತ್ತೆ. ಒಂದು ಪಕ್ಷಕ್ಕೆ ಕೇವಲ 5 ವರ್ಷದಲ್ಲಿ 1/3 ಭಾಗದಷ್ಟು ಮತಗಳು ಹೇಗೆ ಕಡಿಮೆಯಾಗೋಕೆ ಸಾಧ್ಯ? ಇದೇ ನಾವು ಭೇದಿಸಬೇಕಾದ ಮುಖ್ಯ ಪ್ರಶ್ನೆ. ಈ ಚಾರ್ಟ್ ನೋಡಿ. ಕಾಂಗ್ರೆಸ್ ಗೆದ್ದಿರಬಹುದು, ಆದ್ರೆ ಅತಿ ಹೆಚ್ಚು ಗಮನ ಸೆಳೆಯೋದು 2ನೇ ಸ್ಥಾನದಲ್ಲಿರೋ ಪಕ್ಷೇತರ ಅಭ್ಯರ್ಥಿ. ಇದರರ್ಥ ಆಡಳಿತ ಪಕ್ಷದ ಮೇಲಿದ್ದ ಅಸಮಾಧಾನ ಎಷ್ಟರ ಮಟ್ಟಿಗೆ ಇತ್ತು ಅಂದ್ರೆ ಮತಗಳು ನೇರವಾಗಿ ವಿರೋಧ ಪಕ್ಷಕ್ಕೆ ಹೋಗೋದರ ಜೊತೆಗೆ ಬಂಡಾಯ ಅಭ್ಯರ್ಥಿಗೂ ದೊಡ್ಡ ಪ್ರಮಾಣದಲ್ಲಿ ಹರಿದೋಗಿದೆ. ಫಲಿತಾಂಶ ಏನು ಅಂತ ನಮಗೀಗ ಗೊತ್ತಾಗಿದೆ. ಆದ್ರೆ ಈ ಫಲಿತಾಂಶದ ಹಿಂದೆ ಇರೋ ಕಾರಣಗಳೇನು? ಇದು ಕೇವಲ ಒಬ್ಬ ವ್ಯಕ್ತಿಯ ಸೋಲಲ್ಲ, ಬದಲಿಗೆ ಆಡಳಿತ ವ್ಯವಸ್ಥೆಯಲ್ಲಿನ ಕೆಲವು ವೈಫಲ್ಯಗಳ ಕಥೆ. ಈ ಸೋಲಿಗೆ ಮುಖ್ಯವಾಗಿ 3 ಕಾರಣಗಳಿವೆ. 1, ಪಕ್ಷದೊಳಗಿನ ಬಂಡಾಯ. 2ನೇದು, ಆ ಬಂಡಾಯವನ್ನ ಸರಿಯಾಗಿ ಬಳಸಿಕೊಂಡ ವಿರೋಧ ಪಕ್ಷದ ಚಾಣಾಕ್ಷತನ. ಮತ್ತು 3ನೇದು, ಬದಲಾವಣೆ ಬಯಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಮತಗಟ್ಟೆಗೆ ಬಂದ ಜನ. ಈ 3 ಅಂಶಗಳು ಸೇರಿ ಒಂದು ರಾಜಕೀಯ ಬಿರುಗಾಳಿಯನ್ನೇ ಸೃಷ್ಟಿ ಮಾಡಿದುವು. ಈ ಮಾತು ಆಂತರಿಕ ಬಂಡಾಯದ ತೀವ್ರತೆಯನ್ನ ಸ್ಪಷ್ಟವಾಗಿ ತೋರಿಸುತ್ತೆ. ಮನೆಯ ಅಡಿಪಾಯವೇ ಅಲುಗಾಡಿದ ಮೇಲೆ ಗೋಡೆಗಳು ತಾನಾಗೇ ಬೀಳುತ್ತಲ್ವಾ? ಇಲ್ಲಿ ಆಗಿದ್ದು ಕೂಡ ಅದೇ. ಇದು ಒಂದು ದೊಡ್ಡ ಕಾರ್ಯತಂತ್ರದ ತಪ್ಪು. ನಾಯಕರು ರಾಷ್ಟ್ರೀಯ ವಿಷಯಗಳ ಬಗ್ಗೆ ಭಾಷಣ ಮಾಡ್ತಿದ್ರೆ ಜನ ತಮ್ಮ ಹೊಲಕ್ಕೆ ನೀರು, ಊರಿಗೆ ರಸ್ತೆ ಮತ್ತು ಮಕ್ಕಳಿಗೆ ಉದ್ಯೋಗದ ಬಗ್ಗೆ ಚಿಂತೆ ಮಾಡ್ತಿದ್ರು. ಈ ಅಂತರವೇ ಮತದಾರರನ್ನ ಪಕ್ಷದಿಂದ ದೂರ ಮಾಡಿದ್ದು. ಅಂತಿಮವಾಗಿ ಎಲ್ಲ ರಾಜಕೀಯ ಬದಲಾವಣೆಗಳ ಬೇರುಗಳು ಇರೋದು ಜನರ ದೈನಂದಿನ ಬದುಕಿನಲ್ಲಿ. ಹಾಗಾಗಿ ಈಗ ನಾವು ಚನ್ನಗಿರಿಯ ಜನರ ನೋವು ಮತ್ತು ನಿರೀಕ್ಷೆಗಳಿಗೆ ನೇರವಾಗಿ ಕಿವಿಯಾಗೋಣ. ರೈತರ ನೀರಾವರಿ ಸಮಸ್ಯೆಯಿಂದ ಹಿಡಿದು ಯುವಕರ ನಿರುದ್ಯೋಗದವರೆಗೆ ಇಲ್ಲಿನ ಸಮಸ್ಯೆಗಳ ಪಟ್ಟಿ ದೊಡ್ಡದಿದೆ. ರಸ್ತೆ ಸರಿಯಿಲ್ಲ, ಕರೆಂಟ್ ಸರಿಯಾಗಿ ಬರೋಲ್ಲ, ಮಕ್ಕಳಿಗೆ ಒಳ್ಳೆ ಶಾಲೆ ಇಲ್ಲ. ಈ ಮೂಲಭೂತ ಅಗತ್ಯಗಳೇ ಪೂರೈಕೆಯಾಗದಿದ್ದಾಗ ಜನರ ಅಸಮಾಧಾನ ಮತಪೆಟ್ಟಿಗೆಯಲ್ಲಿ ವ್ಯಕ್ತವಾಗಿದೆ. ನೋಡಿ, ನಮ್ಮ ಸಂವಿಧಾನದ ಮೌಲ್ಯಗಳು ಇಲ್ಲಿ ಮುಖ್ಯವಾಗುತ್ತವೆ. ಪ್ರತಿಯೊಬ್ಬ ನಾಗರಿಕನಿಗೂ ಗೌರವಯುತ ಜೀವನ ನಡೆಸುವ ಹಕ್ಕಿದೆ ಮತ್ತು ಅದಕ್ಕೆ ಬೇಕಾದ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದು ಆಡಳಿತದ ಜವಾಬ್ದಾರಿ. ಚನ್ನಗಿರಿಯ ಬಹುತೇಕ ಜನರ ಜೀವನದ ಕೇಂದ್ರಬಿಂದು ಕೃಷಿ. ಹಾಗಾಗಿ ಕೃಷಿ ಸಂಕಷ್ಟ ಅನ್ನೋದು ಕೇವಲ ಒಂದು ಆರ್ಥಿಕ ಪದ ಅಲ್ಲ,
ಅದು ಅವರ ಅಸ್ತಿತ್ವದ, ಅವರ ಸ್ವಾಭಿಮಾನದ ಪ್ರಶ್ನೆಯಾಗಿಬಿಡುತ್ತೆ. ಸರಿ, ಇಲ್ಲಿಯವರೆಗೆ ನಾವು ಸಮಸ್ಯೆಯನ್ನ ಆಳವಾಗಿ ವಿಶ್ಲೇಷಣೆ ಮಾಡಿದ್ದೇವೆ. ಈಗ ಪರಿಹಾರದ ಕಡೆಗೆ ಗಮನಹರಿಸೋಣ. ಈ ಡೇಟಾದ ಆಧಾರದ ಮೇಲೆ ಜನರ ನಂಬಿಕೆಯನ್ನ ಮರಳಿ ಗಳಿಸಲು ಒಂದು ಸ್ಪಷ್ಟವಾದ ಕಾರ್ಯತಂತ್ರವನ್ನ ಹೇಗೆ ರೂಪಿಸಬಹುದು? ಅಂಕಿಅಂಶಗಳು ಯಾವತ್ತೂ ಸುಳ್ಳು ಹೇಳಲ್ಲ. ಕೇವಲ 12.9% ಮತಗಳು ಬಂದಿದೆ ಅಂದ್ರೆ ಅದು ಮತದಾರರು ಅಭ್ಯರ್ಥಿಯನ್ನ ಸ್ಪಷ್ಟವಾಗಿ ತಿರಸ್ಕರಿಸಿದ್ದಾರೆ ಅಂತ ಅರ್ಥ. ಇದು ನಾಯಕತ್ವದಲ್ಲಿ ಬದಲಾವಣೆ ಆಗ್ಲೇಬೇಕು ಅನ್ನೋ ಸ್ಪಷ್ಟ ಸಂದೇಶ. ಮುಂದಿನ ದಾರಿ ಸ್ಪಷ್ಟವಾಗಿದೆ. ಜನರ ಪ್ರಮುಖ ಸಮಸ್ಯೆಗಳಾದ ನೀರು, ರಸ್ತೆ ಮತ್ತು ಶಿಕ್ಷಣ, ಆರೋಗ್ಯದ ಮೇಲೆ ನೇರವಾಗಿ ಗಮನಹರಿಸಬೇಕು. ಇವು ಕೇವಲ ಯೋಜನೆಗಳಲ್ಲ, ಇವು ಜನರ ಜೀವನದಲ್ಲಿ ತಕ್ಷಣದ ಬದಲಾವಣೆ ತರುವಂತಹ ಭರವಸೆಯ ಕಿರಣಗಳು. ಬರೀ ಕೆಲ್ಸ ಮಾಡಿದ್ರೆ ಸಾಲದು, ಜನರ ಮನಸ್ಸಲ್ಲಿ ಭರವಸೆಯನ್ನ ಮೂಡಿಸ್ಬೇಕು. ಸಂಕಲ್ಪ ಮತ್ತು ವಿಕಾಸ ಅನ್ನೋ ಧ್ಯೇಯವಾಕ್ಯ ಕೇವಲ ಭರವಸೆ ನೀಡೋದಲ್ಲ, ಅದನ್ನ ಕಾರ್ಯರೂಪಕ್ಕೆ ತರುವ ದೃಢ ಸಂಕಲ್ಪವನ್ನು ಪ್ರತಿನಿಧಿಸುತ್ತೆ. ನಾವು ಹೊಸದಾಗಿ ಏನನ್ನು ಕಂಡುಹಿಡಿಬೇಕಾಗಿಲ್ಲ. ಪಕ್ಕದ ಕ್ಷೇತ್ರಗಳ ಗೆಲುವಿನ ಸೂತ್ರವೇ ನಮಗೆ ಪಾಠ. ಅಲ್ಲಿ ಸ್ಥಳೀಯ ಸಮಸ್ಯೆಗಳಿಗೆ ಆದ್ಯತೆ ನೀಡಿದ್ದಾರೆ, ಜನರ ಜೊತೆ ನೇರ ಸಂಪರ್ಕ ಇಟ್ಕೊಂಡಿದ್ದಾರೆ. ಈ ಸರಳ ಸತ್ಯವನ್ನು ಅಳವಡಿಸಿಕೊಂಡ್ರೆ ಯಶಸ್ಸು ಖಂಡಿತ. ಕೊನೆಯದಾಗಿ ಈ ಸಂಖ್ಯೆಯನ್ನ ನೆನಪಿನಲ್ಲಿ ಇಟ್ಟುಕೊಳ್ಳಿ. 16,435. ಇದು ಕೇವಲ ಒಂದು ವೋಟ್ ಮಾರ್ಜಿನ್ ಅಲ್ಲ. ಇದು ಮುಂದಿನ ಚುನಾವಣೆಯಲ್ಲಿ ಗೆಲ್ಲಲು ದಾಟಬೇಕಾದ ಸವಾಲಿನ ಪರ್ವತ. ಈ ಪರ್ವತ ಹತ್ತಲು ದೃಢ ಸಂಕಲ್ಪ ಮತ್ತು ಸ್ಪಷ್ಟ ಯೋಜನೆ ಬೇಕೇ ಬೇಕು. ಯಾವುದೇ ಕಾರ್ಯತಂತ್ರ ರೂಪಿಸುವಾಗ ಭಾರತದ ಡಿಜಿಟಲ್ ವೈಯಕ್ತಿಕ ಡೇಟಾ ಸಂರಕ್ಷಣಾ ಚೌಕಟ್ಟಿನ ಅಡಿಯಲ್ಲಿ ಜನರ ಖಾಸಗಿತನ ಮತ್ತು ಒಪ್ಪಿಗೆಯನ್ನು ಗೌರವಿಸುವುದು ಬಹಳ ಮುಖ್ಯ. ನಂಬಿಕೆಯನ್ನು ಗಳಿಸುವುದು ಎಂದರೆ ಜನರ ಡೇಟಾವನ್ನು ಗೌರವಿಸುವುದರಿಂದಲೇ ಶುರುವಾಗುತ್ತೆ. ಹಾಗಾದ್ರೆ ಅಂತಿಮ ಪ್ರಶ್ನೆ ಇಷ್ಟೇ: ಸ್ಥಳೀಯ ಸಮಸ್ಯೆಗಳಿಗೆ ಆದ್ಯತೆ ನೀಡಿ ಒಂದು ಹೊಸ ನಾಯಕತ್ವವನ್ನ ತರೋದ್ರಿಂದ ಚೆನ್ನಾಗಿರಿಯ ಜನರ ನಂಬಿಕೆಯನ್ನ ಮರಳಿಗಳಿಸಲು ಸಾಧ್ಯವೇ? ಇದರ ಉತ್ತರ ಮುಂದಿನ ದಿನಗಳ ರಾಜಕೀಯ ಕಾರ್ಯತಂತ್ರ ಮತ್ತು ಕಾರ್ಯಕ್ಷಮತೆಯ ಮೇಲೆ ನಿಂತಿದೆ. ನೀವು ಜನರ ಕೇಂದ್ರಿತ ನಾಯಕರಾಗಲು ಮತ್ತು ನಿಮ್ಮ ಕ್ಷೇತ್ರವನ್ನ ಉನ್ನತೀಕರಿಸಲು ಬಯಸಿದ್ರೆ ಬ್ಲೂಪ್ರಿಂಟ್ ಸ್ಟ್ರಾಟಜೀಸ್ AI @blueprintstrategies.ai ನಲ್ಲಿ ಸಂಪರ್ಕಿಸಿ ಅಥವಾ 084 204 1602ಗೆ ಕರೆ ಮಾಡಿ. ರಾಜಕೀಯವನ್ನ ಮೀರಿದ ಉದ್ದೇಶ.